ಗುರುದೇವ್, ತುಲಾ ರಾಶಿಯವರ ಈ ಒಂದು ಗುರುಬಲ ಯಾವ ರೀತಿ ಬರ್ತಾ ಇದೆ? ತುಲಾ ರಾಶಿಯವರು ಬಹಳ ಸಮಯದಿಂದ ಕೂಡ ಕಷ್ಟ ನಷ್ಟಗಳನ್ನ ಅನುಭವಿಸಿ ಜೀವನದಲ್ಲಿ ಪಡಬಾರದಂತಹ ಕಷ್ಟಗಳೆಲ್ಲ ಪಟ್ಟಾಯ್ತು. ಈಗ ಶನಿಯ ಪಂಚಮ ಸ್ಥಾನದಿಂದ ಬಿಡುಗಡೆಯಾಗಿ 1.5 ತಿಂಗಳಾಗಿದೆ. ಇದಾದ ನಂತರದಲ್ಲಿ ಗುರುಬಲ ಕೂಡ ಪ್ರಾಪ್ತಿಯಾಗುವಂಥದ್ದು. ಈ ಗುರುಬಲ ಪ್ರಾಪ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಕೂಡ ನಿಮಗೆ ಸಿಗುತ್ತೆ. ಆ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ವಾಹನ ಖರೀದಿ, ಭೂಮಿ ಖರೀದಿ ಯೋಗಗಳು, ಹಾಗೆ ಧನಕನಕ ವಸ್ತು ವಾಹನಾದಿ ಸಿದ್ಧಿ ಆಗುವಂತಹ ಯೋಗಗಳು, ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಆಗುವಂಥದ್ದು, ಹಾಗೆ ಇನ್ನಿತರ ಹಲವಾರು ವಿಚಾರಗಳು ತುಲಾ ರಾಶಿಯವರ ಬಗ್ಗೆ ಹೇಳುವಂಥದ್ದಿದೆ. ಮೊದಲನೇ ಸರಿ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು. ತುಲಾ ರಾಶಿಯವರ ಬಗ್ಗೆ ಹೇಳಬೇಕಾದ್ರೆ, ವ್ಯಾಪಾರ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಬಹಳ ಇಷ್ಟಪಡ್ತಕ್ಕಂತಹ ರಾಶಿ ಇದು. ನೋಡೋದಕ್ಕೂ ಕೂಡ ತುಂಬಾ ಆಕರ್ಷಕವಾಗಿ ಕಾಣುವಂತಹ ಗುಣ, ಮುಖ ಲಕ್ಷಣಗಳು ಕೂಡ ತುಲಾ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಸದಾ ನಗುಮುಖದಿಂದ ಇರತಕ್ಕಂತಹ ರಾಶಿ ಯಾವ್ದಾದ್ರು ಇದ್ರೆ ಖಂಡಿತವಾಗ್ಲೂ ಕೂಡ ಅದು ಈ ಒಂದು ತುಲಾ ರಾಶಿಯವರಿಗೆ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಹರ್ಷವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಎಲ್ಲರನ್ನ ನಗಿಸುವಂತಹ ಗುಣ ಕೂಡ ಈ ಒಂದು ತುಲಾ ರಾಶಿಯಲ್ಲಿರುವಂತದ್ದು. ತುಲಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವವರು ಶ್ರೀ ಶನಿ ಪರಮಾತ್ಮ. ಹಾಗಾಗಿ ಜೀವನದಲ್ಲಿ ಒಂದು ನೀತಿ ನಿಷ್ಠೆ ಅಂತಕ್ಕಂಥದ್ದನ್ನ ಕೂಡ ತುಲಾ ರಾಶಿಯವರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಪ್ರೀತಿ ಸ್ನೇಹಕ್ಕೆ ಬೆಲೆ ಕೊಡುವಂತಹ ಮನಸ್ಥಿತಿ ತುಲಾ ರಾಶಿಯವರದಾಗಿರುತ್ತೆ. ಇಷ್ಟಪಡುವವರು ಸ್ನೇಹಿತರನ್ನ ಯಾವಾಗ್ಲೂ ಕೂಡ ನಗನಗತ ಖುಷಿಯಿಂದ ಇಡುವಂತಹ ಮನಸ್ಥಿತಿ ಕೂಡ ತುಲಾ ರಾಶಿಯಲ್ಲಿ ಇರುವಂತದ್ದು. ಸಿಕ್ಸ್ತ್ ಸೆನ್ಸ್ ಅಂತಕ್ಕಂಥದ್ದು ಕೂಡ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇರುತ್ತೆ. ನನ್ನ ಎದುರಿರುವಂತಹ ವ್ಯಕ್ತಿ ಏನನ್ನ ಯೋಚನೆ ಮಾಡ್ತಾ ಇದ್ದಾನೆ ಅಂತ, ಏನನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡುವಂತಹ ಶಕ್ತಿ ಕೂಡ ತುಲಾ ರಾಶಿಯಲ್ಲಿ ಯಥೇಚ್ಛವಾಗಿರುವಂತದ್ದು. ತಮ್ಮ ಮನಸ್ಸಿನಲ್ಲಿ ಇರುವಂತದ್ದನ್ನ, ತುಲಾ ರಾಶಿಯವರ ಮನಸ್ಸಿನಲ್ಲಿ ಇರುವಂತದ್ದನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಕ್ಕೆ ಬಿಡೋದೇ ಇಲ್ಲ. ಹಾಗೆ ನ್ಯಾಯ, ಪ್ರಾಮಾಣಿಕತೆ ಅಂತಕ್ಕಂಥದ್ದು ಕೂಡ ಮಾತುಗಾರಿಕೆಯಲ್ಲಿರುತ್ತೆ. ಹಾಗೆ ಇವರು ಕಲೆ, ಸಂಗೀತ, ಸಾಹಿತ್ಯದಲ್ಲೂ ಕೂಡ ಬಹಳಷ್ಟು ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ. ಶಾಂತಿ ಪ್ರಿಯರಾಗಿರ್ತಾರೆ. ಜಗಳ ಅಂತಕ್ಕಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಜಗಳವನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಜಗಳವನ್ನ ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಹಿಂದಿನ ಜನ್ಮದಲ್ಲಿ ಕೂಡ ಬಹಳ ಜ್ಞಾನವಂತರಾಗಿರ್ತೀರಿ ತುಲಾ ರಾಶಿಯವರು. ಆದ್ರೆ ನಿಮ್ಮ ಅಪೂರ್ಣ ಕೆಲಸಗಳು, ಈ ಜ್ಞಾನಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಯಾತ್ರೆ ಹೋಗ್ಬೇಕಾಗಿದ್ರೆ ತಿರುಗಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಈ ಎಲ್ಲಾ ಸಮಸ್ಯೆಗಳು ನಿಮ್ಮನ್ನೇನಾದ್ರೂ ಹಿಂದಿನ ಜನ್ಮದಲ್ಲಿ ಕಾಡಿದ್ರೆ ಅದನ್ನ ಪೂರ್ಣ ಮಾಡಿ ಅಂತ ಹೇಳುವಂತಹ ಮನಸ್ಥಿತಿಯಿಂದ ತುಲಾ ರಾಶಿಯಲ್ಲಿ ಬಾರಿ ನಿಮ್ಮ ಜನನ ಆಗಿರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಟ್ರಾವೆಲಿಂಗ್ ಅಲ್ಲಿ ಬಹಳಷ್ಟು ಸಂತೋಷ, ಸಂತೃಪ್ತಿ ಅಂತದ್ದು ಕೂಡ ಪ್ರಾಪ್ತಿ ಆಗುತ್ತೆ. ಜೀವನದಲ್ಲಿ ಕಷ್ಟ ನಿರಾಸೆ ಇದ್ರೂ ಕೂಡ ಜೀವನವನ್ನ ಸಮತೋಲನವನ್ನ ಮಾಡ್ತಕ್ಕಂತಹ ಮನಸ್ಥಿತಿ ಕೂಡ ತುಲಾ ರಾಶಿಯಲ್ಲಿ ಯಥೇಚ್ಛವಾಗಿರುವಂತದ್ದು. ಬೇರೆಯವರ ಮುಂದೆ ನೀವು ಯಾವುದೇ ಕಾರಣಕ್ಕೂ ತಗ್ಗಿ ಬಗ್ಗೆ ನಡೆಯೋದಂದ್ರೆ ಬಹಳ ಕಷ್ಟವನ್ನ ಪಡ್ತೀರಾ. ಅದೇ ಇನ್ನೊಬ್ರು ನಿಮ್ಮ ಮುಂದೆ ವಾಯ್ಸ್ ರೈಸ್ ಮಾಡಿದ್ರು ಕೂಡ ಬಹಳ ನಿಮಗೆ ಕೆಟ್ಟ ಕೋಪ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಬ್ಯೂಟಿ ಕಾನ್ಶಿಯಸ್ ತುಂಬಾ ಚೆನ್ನಾಗಿರ್ತೀರ, ಯಾಕಂದ್ರೆ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಫ್ಯಾಷನ್ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ, ಕಲೆಯ ಬಗ್ಗೆ ಸ್ವಲ್ಪ ಆಸಕ್ತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಇರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ಮನಸ್ಥಿತಿ ಕೂಡ ಈ ಒಂದು ತುಲಾ ರಾಶಿಯಲ್ಲಿ ಹೆಚ್ಚಾಗಿರುವಂತದ್ದು. ಡಿಸೈನಿಂಗ್ ಫೀಲ್ಡ್, ಇಂಟೀರಿಯರ್ ಡಿಸೈನರು ಅಥವಾ ಒಂದು ಟೆಕ್ನಿಕಲ್ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಈ ತುಲಾ ರಾಶಿಯವರು ತುಂಬಾ ಸಕ್ಸಸ್ ಆಗ್ತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಫ್ಯಾಮಿಲಿ ರಿಲೇಟೆಡ್ ಬಿಸ್ನೆಸ್ ಇದ್ರೆ ತುಂಬಾ ಚೆನ್ನಾಗಿ ಅದನ್ನ ಕಂಟಿನ್ಯೂ ಮಾಡುವಂತಹ ಮನಸ್ಥಿತಿ ಕೂಡ ತುಲಾ ರಾಶಿಯಲ್ಲಿ ಇರುತ್ತೆ. ಹಾಗೆ ಜೀವನದಲ್ಲಿ ಬೇರೆಯವರನ್ನ ನಂಬಿ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆ ಕೂಡ ತುಲಾ ರಾಶಿಯಲ್ಲಿ ಇರುವಂತದ್ದು. ವೈಯಕ್ತಿಕ ವಿಮರ್ಶೆ ಅಂದ್ರೆ ನಿಮ್ಮ ಬಗ್ಗೆ ನೀವೇ ವಿಮರ್ಶೆಯನ್ನ ಮಾಡುವಂತಹ ಒಂದು ಗುಣ. ಈಗ ನಾನೇನ್ ತಪ್ಪು ಮಾಡಿದೀನಿ ಅಂತ ನನಗೆ ಗೊತ್ತಾಗುದಿಲ್ಲ, ಇನ್ನೊಬ್ರು ಹೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ತುಲಾ ರಾಶಿಯಲ್ಲಿ ಸ್ವಯಂ ವಿಮರ್ಶೆಯನ್ನ ಮಾಡುವಂತಹ ಗುಣ ಕೂಡ ಯಥೇಚ್ಛವಾಗಿರುವಂತದ್ದು. ಜೀವನದ ಬಗ್ಗೆ ಒಂದು ಮಹತ್ವವಾದ ನಿರ್ಧಾರಗಳನ್ನ ತಗೊಳ್ಳುವಾಗ ಸ್ವಲ್ಪ ಎಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನ ತುಲಾ ರಾಶಿಯವರು ಪಡ್ಕೊಳ್ಬೇಕಾಗತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಇನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಸರಿಯಾದ ಬ್ಯಾಲೆನ್ಸಿಂಗ್ ಆಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಜ್ಞಾನ, ಶಕ್ತಿ ಎಲ್ಲವೂ ಕೂಡ ತುಲಾ ರಾಶಿಯವರಿಗೆ ಇರುವಂತದ್ದು. ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್ ಎರಡನ್ನ ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಎಲ್ಲಿ ಪ್ರೊಫೆಷನಲ್ ಇಡಬೇಕು, ಎಲ್ಲಿ ಪರ್ಸನಲ್ ಲೈಫ್ ಇಡಬೇಕು,
ಕರೆಕ್ಟ್ ಆಗಿ ಅದನ್ನ ಬ್ಯಾಲೆನ್ಸ್ ಮಾಡುವಂತ ಮನಸ್ಥಿತಿ ಕೂಡ ಖಂಡಿತವಾಗ್ಲೂ ತುಲಾರಾಶಿಯವರು ಇರ್ತಾರೆ. ಹಾಗೆ ತುಂಬಾ ರೊಮ್ಯಾಂಟಿಕ್ ಪರ್ಸನ್ ಕೂಡ ಈ ತುಲಾರಾಶಿಯವರಾಗಿರ್ತಾರೆ. ಸಮಾಜ ಸೇವೆ, ಅವಶ್ಯಕತೆ ಇರುವವರಿಗೆ ಸಹಾಯ. ಅಂದ್ರೆ ಸಮಾಜ ಸೇವೆಯಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಸೇವೆಯನ್ನ ಇವತ್ ನಾವು ನೋಡ್ತೀವಿ. ಒಂದು ಗವರ್ಮೆಂಟ್ಗೆ ಲೆಕ್ಕ ತೋರಿಸೋದಕ್ಕೆ ಮಾಡುವಂತಹ ಸೇವೆ, ಇನ್ನೊಂದು ಮಾನಸಿಕವಾಗಿ ಒಬ್ಬ ಚೆನ್ನಾಗಿರ್ಲಿ, ಮನಸ್ಸಿನಿಂದ ಪ್ರೀತಿಯಿಂದ ಮಾಡುವಂತಹ ಸೇವೆ. ಈ ಸೇವೆಯಲ್ಲಿ ತುಲಾರಾಶಿಯವರು ಯಾರಿಗೆ ಸಹಾಯ ಮಾಡ್ತಾರೆ ಅಂದ್ರೆ, ಯಾರು ಕಷ್ಟದಲ್ಲಿದ್ದಾನೋ, ಯಾರು ನೋವಲ್ಲಿದ್ದಾನೋ, ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಸೇವೆಯ ಅವಶ್ಯಕತೆ ಇದೆಯೋ ಅಂತವರನ್ನ ಹುಡುಕಿ ಸೇವೆ ಮಾಡುವಂತಹ ಗುಣ ಖಂಡಿತವಾಗ್ಲೂ ಕೂಡ ತುಲಾರಾಶಿಯಲ್ಲಿ ಜಾಸ್ತಿ ಇರುವಂತದ್ದು. ಯಾರಾದ್ರೂ ನಿಮ್ಮ ಮುಂದೆ ನಾಟಕೀಯವಾಗಿ ಮಾತಾಡುವಂಥದ್ದು, ಡ್ರಾಮಾ ಮಾಡುವಂಥದ್ದು ಮಾಡಿದಾಗ ಅವರ ಮುಖಕ್ಕೆ ಹೊಡೆದಂತೆ ಮಾತಾಡ್ಬೋದು, ಆದ್ರೂ ನೀವು ಕೂಡ ಅವರದೇ ರೀತಿಯಲ್ಲಿ ಡ್ರಾಮಾ ಮಾಡ್ಕೊಂಡು ಅವರನ್ನ ತಳ್ಳಿ ಸವರಿ ಹಾಕುವಂತಹ ಗುಣ ಕೂಡ ಖಂಡಿತವಾಗ್ಲೂ ತುಲಾರಾಶಿಯಲ್ಲಿ ಹೆಚ್ಚಾಗಿರುವಂತದ್ದು. ಪಾಸಿಟಿವ್ ಥಿಂಕಿಂಗ್ ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೈಲಿ ಥಿಂಕಿಂಗ್ ನೇಚರ್, ತುಂಬಾ ಥಿಂಕ್ ಯೋಚನೆ ಮಾಡುವಂತಹ ನೇಚರ್ ಕೂಡ ತುಲಾರಾಶಿಯಲ್ಲಿರುವಂತದ್ದು. ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತೀರಿ ತುಲಾರಾಶಿಯವರು. ಏನೇ ಆದ್ರೂ ಕೂಡ, ಎಂತ ಸಂದಿಗ್ಧದ ಪರಿಸ್ಥಿತಿ ಬಂದ್ರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕಮ್ಮಿ ಆಗೋದಿಲ್ಲ. ಹಾಗೆ ಕಿಡ್ನಿ, ಲಿವರ್ ಸಂಬಂಧಿತ ಸಮಸ್ಯೆಗಳು ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗೆ ಜೀವನದಲ್ಲಿ ಸ್ವಲ್ಪ ಎಥಿಕ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಕೂಡ ನೀವು ಜೀವನದಲ್ಲಿ ಸಕ್ಸಸ್ ಅನ್ನ ಹೊಂದ್ತೀರಿ. ಇನ್ನು ಗುರು ಗೋಚಾರ ಫಲದಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು. ಗುರುಬಲ ಬರೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳು ಏನು ಇತ್ತಲ್ಲ ಇಷ್ಟು ಟೈಮ್, ಅದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂತಹ ಸಾಧ್ಯತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಅದು ನಿವಾರಣೆ ಆಗುವಂತಹ ಸಂಭವ ಕೂಡ ತುಲಾರಾಶಿಯವರಿಗೆ ಬಂದಿರುವಂತದ್ದು. ಇನ್ವೆಸ್ಟರ್ಗಳಿಂದ, ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಗಳಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳು, ತುಂಬಾ ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ಸಣ್ಣ ಮಟ್ಟಿನ ಇನ್ವೆಸ್ಟ್ಮೆಂಟ್ ಗಳಿಂದ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸಾಲ ಬಾಧೆ ಅಂತಕ್ಕಂಥದ್ದು ನಿಮ್ಮನ್ನ ಜಾಸ್ತಿ ಕಾಡ್ತಾ ಇತ್ತು, ಆ ಸಾಲ ಬಾಧೆಯಿಂದ ಸಣ್ಣ ಮಟ್ಟಿಗಿನ ಒಂದು ರಿಲೀಫ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಇದೆ. ಮನೆಯನ್ನ ಕಟ್ಟುವಂತಹ ಯೋಗ ಇದೆ, ಮನೆಯನ್ನ ಮಾರುವಂತಹ ಯೋಗ ಇದೆ. ಅಂದ್ರೆ ಭೂಮಿಯನ್ನ ಮಾರುವಂತಹ ಯೋಗ, ಮಾರಿ ಹಣ ಪಡೆಯುವಂತಹ ಯೋಗ ಇದೆ. ಹಾಗೆ ಖರೀದಿ ಮಾಡುವಂತಹ ಯೋಗ, ಒಂದು ಇನ್ವೆಸ್ಟ್ಮೆಂಟ್, ಒಂದು ಜಾಗವನ್ನ ಮಾರಿ ಇನ್ನೊಂದು ಜಾಗವನ್ನ ಖರೀದಿಸತಕ್ಕಂಥದ್ದು, ಇದೆಲ್ಲ ಸ್ಮಾರ್ಟ್ ಥಿಂಕಿಂಗ್ ಅಂತ ಹೇಳ್ಬೋದು. ಇದೆಲ್ಲ ಕೂಡ ತುಲಾರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಅಥವಾ ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತಹ, ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ. ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಓವರ್ ಥಿಂಕಿಂಗ್ ಇಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಹಾಗೆ ವಿದೇಶ ಯೋಗ ಕೂಡ ತುಲಾರಾಶಿಯಲ್ಲಿ ಇರುವಂತದ್ದು ಈ ಒಂದು ಗುರುಬಲದಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗುತ್ತೆ. ಇನ್ನು ತುಲಾರಾಶಿಯವರು ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂತ ಹೇಳಿ ಮಾಡ್ಬೇಕಲ್ಲ, ಯಾವ ಪರಿಹಾರ ಮಾಡ್ಬೇಕು ಅಂದ್ರೆ, ತುಲಾರಾಶಿಯವರು ಈ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಮೊದಲನೇ ಸಂಚಿಕೆಯಿಂದ ಕೂಡ ನಾನು ನನ್ನ ಕೈಯಲ್ಲಿ ಈ ರತ್ನಗಳನ್ನ ಧರಿಸಿದ್ದೇನೆ, ಈ ಮಣಿಗಳನ್ನ ಧರಿಸಿದ್ದೇನೆ. ಇದೇನು ಅಂತ ನೀವು ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಇದನ್ನ ನಿಮಗೂ ಕೂಡ ಬಹಳ ವಿಶೇಷವಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ತಗೊಬಂದಿದ್ದೀನಿ. ಇದನ್ನ ನೀವು ಧರಿಸೋದ್ರಿಂದ ನಿಮಗೆ ಗುರುಬಲ, ಇದು ಗುರುಬಲ ಚೆನ್ನಾಗಿ ಆಗೋದಕ್ಕೆ, ಹಾಗೆ ಇದು ನಿಮ್ಮ ರಾಶಿಯಾಧಿಪತಿ ಶುಕ್ರನ ಬಲ ಚೆನ್ನಾಗಿ ಆಗೋದಕ್ಕೆ ಪೂರ್ಣವಾಗಿ ಸಹಾಯಕವಾಗಿರುತ್ತೆ. ಇದನ್ನ ಧರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ 100% ನಿಮ್ಮ ಎಲ್ಲಾ ವ್ಯವಹಾರ ವ್ಯಾಪಾರಗಳು ಕೂಡ ಸಕ್ಸಸ್ ಆಗುತ್ತೆ. ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಿಮಗೆ ಭರವಸೆಯನ್ನ ನಾನು ಕೊಡ್ತೇನೆ. ನಾನು ಹಲವಾರು ಜನರಿಗೆ ಈ ಬ್ರೇಸ್ಲೆಟ್ ಅನ್ನ ಈಗಾಗಲೇ ಕೊಟ್ಟಿದ್ದೇನೆ. ಇದನ್ನ ಧರಿಸಿರುವಂತಹ ವ್ಯಕ್ತಿಗಳು ನಿಮ್ಮ ಅನುಭವವನ್ನ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸ್ಕೊಡಿ, ಅದು ಇನ್ನೊಬ್ರಿಗೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ಈ ಗುರು ಬೀಜ ಮಂತ್ರವನ್ನ ಹೇಳಿ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಹೇಳಿ, ಅಥವಾ ಒಂದು ಗುರು ಬೀಜಾಕ್ಷರ ಮಂತ್ರ, ಅಥವಾ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತ್ರಗಳನ್ನ ದಾನವನ್ನಾಗಿ ನೀಡಿ. ಇದರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ, ಯಾವ ದಾರಿಯಲ್ಲಿ ಹೋದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಪರಿಪೂರ್ಣವಾಗಿ ಅವರು ತಿಳ್ಕೊಂಡಿರ್ತಾರೆ. ಈ ದಾರಿಯನ್ನ ಫಾಲೋ ಮಾಡ್ಕೊಂಡು ನೀವು ಕೂಡ ಸಕ್ಸಸ್ ಆಗಿ ಅಂತ ಹೇಳ್ತಾ, ಇದಿಷ್ಟು ಗೋಚಾರ ಫಲದಲ್ಲಿ ಇರ್ತಕ್ಕಂತಹ ಗುರುವಿನ ಬದಲಾವಣೆಯಿಂದ ನಿಮಗೆ ಆಗುವಂತಹ ವಿಚಾರಗಳು. ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.